ಹಾಯ್ ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಈ ಲೆಸನ್ನ ನೋಟ್ಸನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನೋಟ್ಸ್ ಅಂದಿದ ತಕ್ಷಣ ಬರೀ ಟೆಕ್ಸ್ಟ್ ಮಾತ್ರ ಕೊಡ್ತಾ ಇಲ್ಲ, ಇಲ್ಲಿ ವಾಯ್ಸ್ ಓವರ್ ಕೂಡ ಕೊಡ್ತಾ ಇದ್ದೀನಿ. ಸೊ ನಿಮಗೆ ಬರ್ಕೊಳ್ಳೋದಕ್ಕೆಲ್ಲ ಈಸಿ ಆಗಲಿ ಅಂತ. ಸೊ ನಾವು ಈ ಒಂದು ಡಿಕ್ಟೇಷನ್ನ ಅಥವಾ ನೋಟ್ಸ್ನ ನರೇಟ್ ಮಾಡೋದನ್ನು ಶುರು ಮಾಡೋದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಲೈಕ್ ಮಾಡಿ, ನಿಮಗೆ ಏನು ಅನಿಸಿಕೆ ಬರುತ್ತೆ ಅಥವಾ ಯಾವ ರೀತಿ ನಿಮ್ಮ ಸಜೆಷನ್ಸ್ ಇದೆ ಅದನ್ನು ನೀವು ಕಮೆಂಟ್ ಮಾಡಿ, ಮತ್ತು ಈ ಒಂದು ಚಾನಲ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಆಗ ವಿಡಿಯೋ ಇನ್ನೂ ಕೂಡ ಸ್ಪ್ರೆಡ್ ಆಗುತ್ತೆ ಮತ್ತು ನನಗೂ ಕೂಡ ಇನ್ನೂ ಹೆಚ್ಚು ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ಕಾಗೆ ಆಗುತ್ತೆ. ಇಷ್ಟು ಹೇಳ್ತಾ ಲೆಸನನ್ನು ಶುರು ಮಾಡೋಣ. ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ಆನ್ಸರ್ಸ್. ಫಿಲಪ್ಸ್ ಇದೆ, ಬರೀಬೇಕು. ಫಸ್ಟ್ ಒನ್, ದಿವಾನಿ ಅದಾಲತ್ ಇನ್ ಸಿವಿಲ್ ಕೋರ್ಟ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ವಾರನ್ ಹೇಸ್ಟಿಂಗ್ಸ್. ನೋಡಿರಿ, ದಿವಾನಿ ಅದಾಲತ್ ಅಂತ ಹೇಳಿದ್ರೆ ಅದು ಒಂಥರ ಸಿವಿಲ್ ಕೋರ್ಟ್. ಅದನ್ನು ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು? ವಾರನ್ ಹೇಸ್ಟಿಂಗ್ಸ್. ದಿ ಪೋಸ್ಟ್ ಆಫ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ವಾಸ್ ಕ್ರಿಯೇಟೆಡ್ ಬೈ ಲಾರ್ಡ್ ಕಾರ್ನ್ವಾಲಿಸ್. ನೋಡಿ, ನಿಮಗೆ ಪೊಲೀಸ್ ರಿಫಾರ್ಮ್ಸ್ ಎಲ್ಲ ಗೊತ್ತಲ್ಲ ಇಂಡಿಯಾದಲ್ಲಿ. ಸೊ ಇದು ಪೊಲೀಸ್ ಸಿಸ್ಟಮ್ನ ಯಾರು ಮೊದಲು ಶುರು ಮಾಡಿದ್ದು? ಅದರಲ್ಲಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತ, SP ಅಂತ ಏನು ಕರಿತೀವಿ, ಆ ಪೋಸ್ಟ್ನ ಕ್ರಿಯೇಟ್ ಮಾಡಿದ್ದು ಇದೆಲ್ಲ ಕೂಡ ಲಾರ್ಡ್ ಕಾರ್ನ್ವಾಲಿಸ್. ದಿ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ ವಾಸ್ ಇಂಪ್ಲಿಮೆಂಟೆಡ್ ಇನ್ ಬೆಂಗಾಲ್ ಆ್ಯಂಡ್ ಬಿಹಾರ್ ಪ್ರಾವಿನ್ಸಸ್ ಇನ್ 1793. ನೋಡಿ, ಜಮೀನ್ದಾರಿ ಸಿಸ್ಟಮ್ ಅಂತ ಇಂಪ್ಲಿಮೆಂಟ್ ಮಾಡ್ತಾರಲ್ವ ಬೆಂಗಾಲಲ್ಲಿ, ಅದು ಯಾವ ವರ್ಷ ಆಗುತ್ತೆ ಇಂಪ್ಲಿಮೆಂಟ್? 1763ಯಲ್ಲಿ. ದಿ ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮ್ ವಾಸ್ ಇಂಪ್ಲಿಮೆಂಟೆಡ್ ಬೈ ಅಲೆಕ್ಸಾಂಡರ್ ಈಸ್ ರೈತ್ವಾರಿ ಸಿಸ್ಟಮ್. ನೋಡಿ, ಅಲೆಕ್ಸಾಂಡರ್ ರೀಡ್ ಅಂತ ಒಬ್ರು ಇರ್ತಾರೆ, ಬ್ರಿಟಿಷ್ ಆಫೀಸರ್. ಇವರು ಯಾವ ರೀತಿಯ ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮ್ನ ಇಂಪ್ಲಿಮೆಂಟ್ ಮಾಡ್ತಾರೆ? ಇವರು ಇಂಪ್ಲಿಮೆಂಟ್ ಮಾಡೋದು ರೈತ್ವಾರಿ ಸಿಸ್ಟಮ್ ಅಂತ. ದಿ ಬ್ರಿಟಿಷ್ ಆಫೀಸರ್ ಹೂ ಸಪೋರ್ಟೆಡ್ ದಿ ಮಾಡರ್ನ್ ಎಜುಕೇಷನ್ ಇನ್ ಇಂಡಿಯಾ ಈಸ್ ವಿಲಿಯಂ ಬೆಂಟ್ನಿಕ್. ನೋಡಿ, ಇಂಡಿಯಾದಲ್ಲೆಲ್ಲ ಎಲ್ಲರಿಗೂ ಇಂಗ್ಲೀಷ್ ಎಜುಕೇಷನ್ ಕೊಡಬೇಕು ಅಥವಾ ಫುಲ್ಲು ಮಾಡರ್ನೈಸ್ ಮಾಡಬೇಕು ಅಂತೆಲ್ಲ ಹೋರಾಟ ಮಾಡಿ ಅಥವಾ ಅದನ್ನು ಶುರು ಮಾಡಿದಂಥ ಬ್ರಿಟಿಷ್ ಆಫೀಸರ್ ಯಾರು? ವಿಲಿಯಂ ಬೆಂಟ್ನಿಕ್. ದಿ ರೆಗ್ಯುಲೇಟಿಂಗ್ ಆ್ಯಕ್ಟ್ ವಾಸ್ ಇಂಪ್ಲಿಮೆಂಟೆಡ್ ಇನ್ ದಿ ಇಯರ್ 1773. ನೋಡಿ, ಇಂಡಿಯಾದಲ್ಲಿ ರೆಗ್ಯುಲೇಟಿಂಗ್ ಆ್ಯಕ್ಟ್ನ ಯಾವಾಗ ಇಂಪ್ಲಿಮೆಂಟ್ ಮಾಡಿದ್ರು? 1773ಯಲ್ಲಿ. ಡಿಸ್ಕಸ್ ಆ್ಯಂಡ್ ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್. ಇಲ್ಯುಸ್ಟ್ರೇಟ್ ದಿ ಜುಡಿಷಿಯಲ್ ಸಿಸ್ಟಮ್ ಫಾರ್ಮುಲೇಟೆಡ್ ಥ್ರೂ ಈಸ್ಟ್ ಇಂಡಿಯಾ ಕಂಪನಿ. ಅಂದರೆ ಏನು ಕ್ವಶನ್ ಕೇಳ್ತಾ ಇದ್ದಾರೆ, ನೀವು ಕ್ವಶನ್ ಕೂಡ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಬೇಕು. ಈಸ್ಟ್ ಇಂಡಿಯಾ ಕಂಪನಿ ಅಂದರೆ ಬ್ರಿಟಿಷ್ ಇವರು ಇಂಡಿಯಾದಲ್ಲಿ ಯಾವ ರೀತಿ ಜುಡಿಷಿಯಲ್ ಸಿಸ್ಟಮ್ನ ಫಾರ್ಮುಲೇಟ್ ಮಾಡಿದ್ರು ಅಥವಾ ಯಾವ ಥರ ಜುಡಿಷಿಯಲ್ ಸಿಸ್ಟಮ್ನ ಇವರು ಕ್ರಿಯೇಟ್ ಮಾಡಿದ್ರು ಇಂಡಿಯಾದಲ್ಲಿ? ಸೊ ಆನ್ಸರ್, ಎ ನ್ಯೂ ಜುಡಿಷಿಯಲ್ ಸಿಸ್ಟಮ್ ಸ್ಟಾರ್ಟೆಡ್ ಫೈಂಡಿಂಗ್ ರೂಟ್ಸ್ ವೆನ್ ದಿ ಬ್ರಿಟಿಷ್ ರೂಲ್ ಬಿಗ್ಯಾನ್ ಟೇಕಿಂಗ್ ಓವರ್ ಫ್ರಮ್ ಮೊಘಲ್ ರೂಲ್. ನೋಡಿ, ಮೊಘಲ್ ರೂಲಿಂದ ಇವರು ತಗೊಂಡಾಗ ಹೊಸ ಜುಡಿಷಿಯಲ್ ಸಿಸ್ಟಮ್ನ ತೊಗೊಳ್ತಾರೆ. ನಾನು ಜಸ್ಟ್ ಓದ್ಕೊಂಡು ಹೋಗ್ತೀನಿ, ಯಾಕಂದರೆ ಆಲ್ರೆಡಿ ಲೆಸನಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎ ನ್ಯೂ ಜುಡಿಷಿಯಲ್ ಸಿಸ್ಟಮ್ ಸ್ಟಾರ್ಟೆಡ್ ಫೈಂಡಿಂಗ್ ರೂಟ್ಸ್ ವೆನ್ ದಿ ಬ್ರಿಟಿಷ್ ರೂಲ್ ಬಿಗ್ಯಾನ್ ಟೇಕಿಂಗ್ ಓವರ್ ಫ್ರಮ್ ದಿ ಮೊಘಲ್ ರೂಲ್. ಆಫ್ಟರ್ ದಿ ಬ್ಯಾಟಲ್ ಆಫ್ ಬಕ್ಸಾರ್, ದಿ ಮೊಘಲ್ ಎಂಪರರ್ ಶಾ ಆಲಂ ಹ್ಯಾಂಡೆಡ್ ಓವರ್ ದಿ ದಿವಾನಿ ರೈಟ್ಸ್ ದಿ ಅಥಾರಿಟಿ ಟು ಕಲೆಕ್ಟ್ ಲ್ಯಾಂಡ್ ಟ್ಯಾಕ್ಸಸ್ ಟು ದಿ ಬ್ರಿಟಿಷ್. With this, dual administration came into effect in Bengal region. This is also called as dual governance. Under this, the authority to collect land taxes, civil and judiciary were given to the Indian officials, whereas the British retained the authority of managing the revenue collected. ನೋಡಿ, ಇದು ಏನಕ್ಕೆ ಈ ಥರ ಲೈನ್ಗಳು ಎಳಿತಾ ಇದ್ದೀನಿ ಅಂದರೆ ಅಲ್ಲಿಗಲ್ಲಿಗೆ ಒಂದೊಂದು ಪಾಯಿಂಟ್ ಥರ ಮಾಡಿಕೊಂಡು ಓದ್ಕೊಳ್ಳಿ. ಅಂದರೆ ಬರೆಯುವಾಗ ಈ ಥರ ಪ್ಯಾರಾಗ್ರಾಫ್ಸ್ ಥರ ಬರೀರಿ, ಆದರೆ ಓದೋವಾಗ ಆ ಟೈಪಲ್ಲಿ ಪಾಯಿಂಟ್ಸ್ ವೈಸ್ ಓದಿದ್ರೆ ತುಂಬ ನೆನಪಿರುತ್ತೆ ಅಂತ. ಲೇಟರ್ ಆನ್, ದಿ ಬ್ರಿಟಿಷ್ ಥಾಟ್ ಆಫ್ ಬ್ರಿಂಗಿಂಗ್ ಮೋರ್ ಸೆಂಟ್ರಲೈಸ್ಡ್ ಜುಡಿಷಿಯಲ್ ಸಿಸ್ಟಮ್ ಇನ್ ಇಂಡಿಯಾ. ವಿತ್ ದಿ ಇಂಪ್ಲಿಮೆಂಟೇಷನ್ ಆಫ್ ದಿಸ್ ಸಿಸ್ಟಮ್, ದಿ ಬ್ರಿಟಿಷ್ ಓವರ್ಟುಕ್ ದಿ ಅಥಾರಿಟಿ ಆಫ್ ದಿ ಮೊಘಲ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಡ್ ದೇರ್ ಸುಪ್ರಿಮಸಿ ಇನ್ ಇಂಡಿಯಾ. ದಿಸ್ ವಾಸ್ ಅಟೈನ್ಡ್ ಬೈ ಇಂಪ್ಲಿಮೆಂಟಿಂಗ್ ನ್ಯೂ ಜುಡಿಷಿಯಲ್ ಸಿಸ್ಟಮ್ ಇನ್ ಇಂಡಿಯಾ. According to the administrative plan devised by Warren Hastings, who took over the administration as governor in 1772, two types of courts were headed to be established in each district. ನೋಡಿ, ವಾರನ್ ಹೇಸ್ಟಿಂಗ್ಸ್ ಅವರ ಅಡ್ಮಿನಿಸ್ಟ್ರೇಷನ್, ಅವ್ರ ಗವರ್ನರ್ ಆಗಿದ್ದಾಗ 2 ಥರ ಕೋರ್ಟ್ಸ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಇದು ಮಾರ್ಕ್ ಮಾಡ್ಕೊಳ್ಳಿ. ಎ ದಿವಾನಿ ಅದಾಲತ್ ಆ್ಯಸ್ ಎ ಸಿವಿಲ್ ಕೋರ್ಟ್ ಆ್ಯಂಡ್ ಎ ಫೌಜ್ದಾರಿ ಅದಾಲತ್ ಆ್ಯಸ್ ಎ ಕ್ರಿಮಿನಲ್ ಕೋರ್ಟ್. ನೋಡಿ, ಇದು ಕೂಡ ಫಿಲಪ್ಸಲ್ಲಿ ಬಂದಿತ್ತು ನಿಮಗೆ.
ದಿವಾನಿ ಅದಾಲತ್ ಅಂತ ಮಾಡ್ತಾರೆ, ಸಿವಿಲ್ ಕೋರ್ಟ್ ಅಂತ ಒಂದು, ಮತ್ತು ಫೌಜ್ದಾರಿ ಅದಾಲತ್ ಅಂತ ಒಂದು ಮಾಡ್ತಾರೆ, ಕ್ರಿಮಿನಲ್ ಕೋರ್ಟ್ ಅದು. In these civil courts, Hindus were dispensed justice as per the Hindu scriptures and the Muslims as per the Shariat. Slowly, the British legal procedures were introduced in the criminal courts. Civil courts came under the administration of European officers. Though the criminal courts were under the control of Qazis, they were functioning under the supervision of European officers. So, idu first one na answer. ಇದು ನಾನು ಫುಲ್ ಸ್ಕ್ರಾಲ್ ಮಾಡ್ತಾ ಇರ್ತೀನಿ, ನೀವು ನೋಡ್ಕೊಂಡು ಬರ್ಕೊಳ್ಳಿ. ವಾಟ್ ಆರ್ ದಿ ಮೆಷರ್ಸ್ ಅಂಡರ್ಟೇಕನ್ ಅಟ್ ದಿ ಟೈಮ್ ಆಫ್ ಬ್ರಿಟಿಷ್ ಪೊಲೀಸ್ ಸಿಸ್ಟಮ್? ನೋಡಿ, ಬ್ರಿಟಿಷ್ ಪೊಲೀಸ್ ಸಿಸ್ಟಮಲ್ಲಿ ಏನೇನು ಇವ್ರು ಮಾಡ್ತಾಯಿದ್ರು ಅಂದರೆ ಯಾವ ಥರ ಇತ್ತು ಬ್ರಿಟಿಷ್ ಪೊಲೀಸ್ ಸಿಸ್ಟಮ್ ಅಂತ ಕೇಳಿದ್ದಾರೆ. ದಿ ಪೊಲೀಸ್ ವೇರ್ ಇನ್ ಚಾರ್ಜ್ ಆಫ್ ಮೇಂಟೈನಿಂಗ್ ದಿ ಇಂಟರ್ನಲ್ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್. ನೋಡಿ, ಇಂಟರ್ನಲ್ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ನೆಲ್ಲ ಪೊಲೀಸ್ ಅವರೇ ಮೇಂಟೈನ್ ಮಾಡಬೇಕಾಗಿತ್ತು, ಗಲಾಟೆ ಅದು ಇದು ಆಗದೆ ಇರ್ತಾರೆ. Lord Cornwallis implemented the efficient police system in India for the first time. He created the new post of Superintendent of Police, SP. He divided a district into many stations and put every station under a kotwal. Similarly, he put every village under the care of a chowkidar. Kotwal was made accountable for thefts, crimes and other law violations at the village level. ಸೊ ಇದು ಸೆಕೆಂಡ್ ಒನ್. ಇನ್ನೂ ಇದೆ, ಇದು ಸೆಕೆಂಡ್ ಒನ್ ಕಂಟಿನ್ಯೂಯೇಷನ್. ಇದು ದಿ ಸಿವಿಯರ್ ಡ್ರಾಟ್ ಆಫ್ 1770 ಲೆಡ್ ಟು ದಿ ವೀಕ್ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್. ಹೆನ್ಸ್ ದಿ ಎಂಟೈರ್ ಪೊಲೀಸ್ ಸಿಸ್ಟಮ್ ವಾಸ್ ಬ್ರಾಟ್ ಅಂಡರ್ ದಿ ಕಂಟ್ರೋಲ್ ಆಫ್ ದಿ ಬ್ರಿಟಿಷ್ ಆಫೀಸರ್ಸ್. ದಿ ಸಿಸ್ಟಮ್ ಆಫ್ ಅಪಾಯಿಂಟಿಂಗ್ ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ಸ್ ಸ್ಟಾರ್ಟೆಡ್ ಇನ್ 1781. ದಿ ಪೊಲೀಸ್ ಆಫೀಸರ್ಸ್ ವೆರ್ ಅಂಡರ್ ದಿ ಪವರ್ ಆಫ್ ದಿ ಮ್ಯಾಜಿಸ್ಟ್ರೇಟ್ಸ್. The police system underwent continuous changes. In 1861, the police law was implemented. This law is the base of good law and order administration. But Indians were not appointed for the post of officers. In 1902, the Police Commission law allowed the appointment of suitable educational qualification for the post of police officers. In spite of all these measures, the discrimination against the Indians did not end. ನೋಡಿ, ಇಷ್ಟು ಬರೀಬೇಕು ಸೆಕೆಂಡ್ ಒಂದಿಗೆ ನೋಡ್ಕೊಳ್ಳಿ, ಇಷ್ಟು ಜೊತೆಗೆ ಇಷ್ಟು, ಇದು ಕೂಡ ನೀವು ಪಾಸ್ ಮಾಡ್ಕೊಂಡು ಬರೀಬೇಕಾಗತ್ತೆ. ಥರ್ಡ್ ಒನ್, ಇನ್ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ ದಿ ಇಂಡಿಯನ್ ಫಾರ್ಮರ್ಸ್ ವೇರ್ ಬಾರ್ನ್ ಇನ್ ಡೆಪ್ಟ್, ಲಿವ್ಡ್ ಇನ್ ಡೆಪ್ಟ್ ಆ್ಯಂಡ್ ಡೈಡ್ ಇನ್ ಡೆಪ್ಟ್. ಹೌ? ಪ್ರೂವ್. ನೋಡಿ, ಇಂಡಿಯಾದಲ್ಲಿ ಒಂದು ಸೇಯಿಂಗ್ ಇದೆ, ಈ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ ಅಂತ ಬ್ರಿಟಿಷ್ ಅವರು ಒಂದು ಇಂಪ್ಲಿಮೆಂಟ್ ಮಾಡ್ತಾರಲ್ಲ, ಸೊ ಆ ಒಂದು ಸಿಸ್ಟಮಲ್ಲಿ ಇಂಡಿಯನ್ ರೈತರು, ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮಲ್ಲಿ ಇಂಡಿಯನ್ ರೈತರು ವೇರ್ ಬಾರ್ನ್ ಇನ್ ಡೆಪ್ಟ್ ಅಂದರೆ ಸಾಲದಲ್ಲೇ ಹುಟ್ತಾಯಿದ್ರು, ಲಿವ್ಡ್ ಇನ್ ಡೆಪ್ಟ್ ಸಾಲದಲ್ಲೇ ಜೀವನ ಸಾಗಿಸ್ತಾಯಿದ್ರು, ಡೈಡ್ ಇನ್ ಡೆಪ್ಟ್ ಅಂದರೆ ಸಾಲದಲ್ಲೇ ಸಾಯ್ತಿದ್ರು. ಯಾವ ರೀತಿ ಪ್ರೂವ್ ಮಾಡಿರಿ, ಇದು ಕರೆಕ್ಟ್ ಅಂತ ಪ್ರೂವ್ ಮಾಡಬೇಕೀಗ. ಸೊ ಆನ್ಸರ್, ಲಾರ್ಡ್, ಇವು ಪಾಯಿಂಟ್ ವೈಸ್ ಹಾಕಿದ್ದೀನಿ, ಸೊ ಈಸಿ ಇರುತ್ತೆ. ಲಾರ್ಡ್ ಕಾರ್ನ್ವಾಲಿಸ್ ಹ್ಯಾಸ್ ಇಂಟ್ರೊಡ್ಯೂಸ್ಡ್ ದಿಸ್ ಸಿಸ್ಟಮ್ ಇನ್ ಬಿಹಾರ್ ಆ್ಯಂಡ್ ಬೆಂಗಾಲ್. ಲಾರ್ಡ್ ಕಾರ್ನ್ವಾಲಿಸ್ ಅವರು ಬಿಹಾರ್ ಬೆಂಗಾಲಲ್ಲಿ ಸಿಸ್ಟಮ್ ಇಂಟ್ರೊಡ್ಯೂಸ್ ಮಾಡಿದ್ರು. ನಾನು ಫುಲ್ ಎಕ್ಸ್ಪ್ಲನೇಷನ್ ಬೇಡ, ಅದು ಲೆಸನಲ್ಲಿ ಹೇಳಿದ್ದೀನಿ. ಜಮೀನ್ದಾರ್ ಬಿಕೇಮ್ ದಿ ಲ್ಯಾಂಡ್ ಓನರ್. ಈ ಅಗ್ರೀಡ್ ಟು ಪೇ ದಿ ಲ್ಯಾಂಡ್ ಟ್ಯಾಕ್ಸ್ ಟು ದಿ ಕಂಪನಿ. ಈ ವಾಸ್ ಫ್ರೀ ಟು ಕಲೆಕ್ಟ್ ಎನಿ ಅಮೌಂಟ್ ಆಫ್ ಲ್ಯಾಂಡ್ ಟ್ಯಾಕ್ಸಸ್ ಫ್ರಮ್ ದಿ farmers. He could retain the excess money collected. This benefited the zamindar more. If the zamindar was unable to collect land taxes due to floods and famine and pay the company, the ownership of the land was taken away by the company. Both the zamindar and the company were benefited by this system, but the farmers suffered. Farmers and laborers suffered due to irregular work. They were exploited and had to lead a life of insecurity. So, Charles Metcalfe said that the Indian farmers were born in debt, lived in debt, and died in debt due to the land tax policies. ಸೊ ಈ ಥರ ಎಲ್ಲ ಮೇಲೆ ಹೇಳಿರೋ ಎಲ್ಲ ಕಾರಣಗಳಿಂದ ಚಾರ್ಲ್ಸ್ ಅವರು ಏನು ಹೇಳಿದ್ರು, ಚಾರ್ಲ್ಸ್ ಮೆಟ್ಕ್ಯಾಫ್ ಅವರು ಈ ರೀತಿ ಸ್ಟೇಟ್ಮೆಂಟ್ನ ಕೊಡ್ತಾರೆ. ಸೊ ನೋಡ್ಕೊಳ್ಳಿ ಒಂದ್ಸರಿ. Fourth one. What were the main aspects of Raitwari system?
The Raitwari system was first implemented in Baramahal region by Alexander Reed in 1792. ಇಲ್ಲಿ ಏನು ಕೇಳಿದ್ದಾರೆ, ರೈತವಾರಿ ಸಿಸ್ಟಮ್ ಯಾವ ಥರ ಇತ್ತು, ಅದ್ರದ್ದು ಏನೇನು ಫೀಚರ್ಸ್ ಇತ್ತು ಅದ್ರದ್ದು ಎಕ್ಸ್ಪ್ಲೈನ್ ಮಾಡಿ ಅಂತ. ಸೊ ಇದನ್ನು ಫಸ್ಟ್ ಇಂಪ್ಲಿಮೆಂಟ್ ಮಾಡಿದ್ದು ಬಂದು ಅಲೆಕ್ಸಾಂಡರ್ ರೀಡ್. ದಿಸ್ ಸಿಸ್ಟಮ್ ವಾಸ್ ಲೇಟರ್ ಇಂಪ್ಲಿಮೆಂಟೆಡ್ ಇನ್ ಮದ್ರಾಸ್ ಆ್ಯಂಡ್ ಮೈಸೂರು ರೀಜನ್ ಬೈ ಥಾಮಸ್ ಮುನ್ರೋ ಇನ್ 1801. Most of these regions had become part of British Empire by that time. Under this system, both the farmer and the company were directly linked. The tiller of the land was recognized as the owner of the land. The owner had to pay 50% of the produce as land tax to the company government. ನೋಡಿ, ಬೆಳೆದಿದ್ರಲ್ಲಿ 50% ಲ್ಯಾಂಡ್ ಟ್ಯಾಕ್ಸ್ ಕೊಡಬೇಕಿತ್ತು. ದಿ ಲ್ಯಾಂಡ್ ಟ್ಯಾಕ್ಸ್ ಹ್ಯಾಡ್ 30 years tenure. ದಿ ಟ್ಯಾಕ್ಸ್ ಕುಡ್ ಬಿ reviewed after this tenure. Though the small farmers were given land ownership, they were subjected to more suffering due to heavy land taxes. The officials took punitive actions to collect land taxes. The farmers had to borrow from the money lenders whenever the crops failed. They had to sell their lands whenever they failed to repay the loans. Though the company government claimed that the new system benefited the farmers, the irony was that more farmers had to lose their lands due to its implementation. ಸೊ ಇಷ್ಟು ಏನು ರೈತವಾರಿ ಸಿಸ್ಟಮಿಂದ ಏನೇನಾಯಿತು, ಅದರ ಆಸ್ಪೆಕ್ಟ್ಸು, ಫೀಚರ್ಸ್ ಎಲ್ಲ ಇಲ್ಲಿ ಹೇಳಿದ್ದಾರೆ. ಇಷ್ಟು. ಫಿಫ್ತ್ ಒನ್, ವಾಟ್ ವೇರ್ ದಿ ಎಫೆಕ್ಟ್ಸ್ ಆಫ್ ಬ್ರಿಟಿಷ್ ಲ್ಯಾಂಡ್ ಟ್ಯಾಕ್ಸಸ್. ನೋಡಿ, ಬ್ರಿಟಿಷರು ಎಷ್ಟೊಂದು ಥರ ಲ್ಯಾಂಡ್ ಟ್ಯಾಕ್ಸ್ಗಳೆಲ್ಲ ತಂದ್ರಲ್ಲ, ಸೊ ಅದರ ಎಫೆಕ್ಟ್ಸ್ ಏನು, ಅವರ ಒಂದು ಟ್ಯಾಕ್ಸ್ ಸಿಸ್ಟಮ್ ತಂದಿದ್ದರಿಂದ ಏನಾಯಿತು ಅಂತ. ಎ ನ್ಯೂ ಕ್ಲಾಸ್ ಆಫ್ ಜಮೀನ್ದಾರ್ಸ್ ಹೂ ಎಕ್ಸ್ಪ್ಲಾಯ್ಟೆಡ್ ದಿ ಫಾರ್ಮರ್ಸ್ ವಾಸ್ ಕ್ರಿಯೇಟೆಡ್. The farmers who were subjected to the exploitation of zamindars became landless slowly. Land became a commodity. Loans could be raised by mortgaging the lands. Many zamindars also had to mortgage their lands in order to pay the land taxes. The agriculture sector became commercialized and had to grow raw materials needed by industries back in England. The money lenders became strong. ಇದಿಷ್ಟು ಬಂದು ಇದಕ್ಕೆ ಆನ್ಸರ್. ವಾಟ್ ವೇರ್ ದಿ ಎಫೆಕ್ಟ್ಸ್ ಆಫ್ ಬ್ರಿಟಿಷ್ ಲ್ಯಾಂಡ್ ಟ್ಯಾಕ್ಸಸ್. ಸಿಕ್ಸ್ತ್, ಮೇಕ್ ಎ ಲಿಸ್ಟ್ ಆಫ್ ದಿ ಎಫೆಕ್ಟ್ಸ್ ಆಫ್ ಬ್ರಿಟಿಷ್ ಎಜುಕೇಷನ್ ಇನ್ ಇಂಡಿಯಾ. ನೋಡಿ, ಬ್ರಿಟಿಷ್ ಅವರು ಇಂಗ್ಲೀಷ್ ಎಜುಕೇಷನ್ ತಂದರು ಅಥವಾ ಬ್ರಿಟಿಷ್ ಎಜುಕೇಷನ್ ತಂದರು ಇಂಡಿಯಾದಲ್ಲಿ, ಇದರ ಎಫೆಕ್ಟ್ಸ್ ಏನು. ಓಕೆ, ಇಂಡಿಯನ್ಸ್ ಕುಡ್ ಡೆವಲಪ್ ಮಾಡರ್ನಿಟಿ, ಸೆಕ್ಯುಲರಿಸಮ್, ಡೆಮೊಕ್ರಾಟಿಕ್ ಆಟಿಟ್ಯೂಡ್ಸ್ ಆ್ಯಂಡ್ ರೇಷನಾಲಿಟಿ ಅಲಾಂಗ್ ವಿತ್ ನ್ಯಾಷನಲಿಸ್ಟಿಕ್ ಐಡಿಯಲ್ಸ್. The impetus was received for the local literature and languages. This facilitated unity in thinking process among the educated class. Periodicals started emerging. These scrutinized the policies and working of the government, which in turn enabled the Indians to have critical opinions on various issues. New social and religious reformation movements emerged. The thoughts of thinkers like J.S. Mill, Rousseau, Montesquieu brought fresh thinking in the mind of educated youth of India. The freedom struggles that were taking place across the globe influenced the Indians also. Indians could understand and appreciate their rich tradition. Like this, the new thinking and cultural perception that emerged due to the British education system created a new generation of Indians with progressive attitudes. ನೋಡಿ, ಜಿವರೆಗೂ ಪಾಯಿಂಟ್ಸ್ ಏನಿದೆ ಅದಷ್ಟು ಪಾಯಿಂಟ್ಸು, ಇದು ಅದರದ್ದು ಎಕ್ಸ್ಪ್ಲನೇಷನ್. ಸೊ ಇದು ಕೂಡ ಬರೀಬೇಕಾಗತ್ತೆ. ಒಂದು ವೇಳೆ ಬರೆದಿಲ್ಲ ಅಂದರೂ ಕೂಡ ನಡೆಯುತ್ತೆ. ಸೊ ನೋಡ್ಕೊಳ್ಳಿ ಒಂದು ಸರಿ. ಸೆವೆಂತ್, what were the restrictions imposed in Regulating Act? Before the implementation of the Act, there were 3 presidencies under British rule. They are Bengal, Madras and Bombay. All these 3 were independent administrative units. Under Regulating Act, the Bengal presidency gained control over other 2 presidencies. ಇದು 2 ಪಾಯಿಂಟ್ ಥರ ಮಾಡ್ಕೊಳ್ಳಿ. ಇದು ಎ ಮತ್ತು ಬಿ ಮಾಡ್ಕೊಳ್ಳಿ. ಬಿ ಇಂದ C-D-E ಅಂತ ಮಾಡ್ಕೊಂಡೋಗಿ. The governor of Bengal became the governor general of all the 3 presidencies. The governor general was authorized to direct, exercise control and to supervise over the other 2 presidencies.
ನೋಡಿ ಕ್ವಶನ್ ಏನು ಹೇಳ್ತಾ ಇದ್ದೀವಿ, ವಾಟ್ ವೇರ್ ದಿ ರಿಸ್ಟ್ರಿಕ್ಷನ್ಸ್ ಇಂಪೋಸ್ಡ್ ಇನ್ ರೆಗ್ಯುಲೇಟಿಂಗ್ ಆ್ಯಕ್ಟ್. ರೆಗ್ಯುಲೇಟಿಂಗ್ ಆ್ಯಕ್ಟಲ್ಲಿ ಏನೇನು ಚೇಂಜಸ್ ಆಯಿತು, ನಮಗೆ ಏನೇನು ರಿಸ್ಟ್ರಿಕ್ಷನ್ಸ್ ಇತ್ತು ಅಂತ ನೋಡ್ತಾ ಇರೋದು. ದಿ ಬಾಂಬೆ ಆ್ಯಂಡ್ ಮದ್ರಾಸ್ ಪ್ರೆಸಿಡೆನ್ಸೀಸ್ ಕುಡ್ ನಾಟ್ ಡಿಕ್ಲೇರ್ war on anyone or enter into peace agreements without prior approval of the Governor General of Bengal Presidency and the Board of Directors of Company. ಇದು ಕಾಮ ಇಲ್ಲ. Only during acute emergencies they were entitled to act independently. According to this act, Supreme Court of Judicature was established in Calcutta. In this central court, 1 Chief Justice and 3 ordinary judges were there. ಏನೇನಾಯಿತು ಅಂತ ನೋಡ್ಕೊಳ್ಳಿ. 7th. What were the important features of the Indian Government Act of 1858? The license of East India Company was cancelled and India was brought under the direct administration of the Queen. The post of Governor General was changed into Viceroy. Lord Canning became the first Viceroy of India. ನೋಡಿ, ಇಂಡಿಯನ್ ಗೌರ್ಮೆಂಟ್ ಆ್ಯಕ್ಟ್ ಅಂತ ತರ್ತಾರೆ 1858ಅಲ್ಲಿ, ಅದರ ಫೀಚರ್ಸ್ನ ಕೇಳ್ತಾ ಇರೋದು. ಎ ನ್ಯೂ ಪೋಸ್ಟ್ ಕಾಲ್ಡ್ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ವಾಸ್ ಕ್ರಿಯೇಟೆಡ್ ಇನ್ ದಿ ಬ್ರಿಟಿಷ್ ಗೌರ್ಮೆಂಟ್. ದಿ ಸೆಕ್ರೆಟರಿ ವಾಸ್ ಪಾರ್ಟ್ ಆಫ್ ಬ್ರಿಟಿಷ್ ಕ್ಯಾಬಿನೆಟ್ ಆ್ಯಂಡ್ ವಾಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಅಡ್ಮಿನಿಸ್ಟ್ರೇಷನ್ ಆಫ್ ಇಂಡಿಯಾ. A Council of India was created in order to assist the Secretary in the administration. The Council had 15 members. ಸೊ ಇದಿಷ್ಟು ಕೂಡ 8th ಆಯಿತು, ನೋಡ್ಕೊಳ್ಳಿ. How does the Indian Government Act of 1935 became the base of Indian Constitution? ನೋಡಿ, ಲೆಸನ್ ಮಾಡೋವಾಗೆಲ್ಲ ಹೇಳ್ತಾ ಇದ್ವಲ್ಲ, ಇಂಡಿಯನ್ ಗೌರ್ಮೆಂಟ್ ಆ್ಯಕ್ಟ್ ಅಂತ ಒಂದು ಪಾಸ್ ಮಾಡಿರ್ತಾರೆ 1935. ಇದನ್ನು ಬೇಸ್ ಮಾಡಿಕೊಂಡೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ರಚನೆ ಮಾಡಿರೋದು. ಸೊ ಏನಕ್ಕೋಸ್ಕರ ಇದನ್ನು ಬೇಸ್ ಮಾಡಿಕೊಂಡು ರಚನೆ ಮಾಡಿದ್ರು ನೋಡೋಣ. ಮೋಸ್ಟ್ ಆಫ್ ದಿ ಪ್ರೊವಿಷನ್ಸ್ ಇನ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ ಬೇಸ್ಡ್ ಆನ್ ದಿಸ್ ಆ್ಯಕ್ಟ್. ದಿಸ್ ಆ್ಯಕ್ಟ್ ಅಲೌಡ್ ದಿ ಫಾರ್ಮೇಷನ್ ಆಫ್ ಫುಲ್ಲಿ ರೆಸ್ಪಾನ್ಸಿಬಲ್ ಗವರ್ಮೆಂಟ್ ಬೈ ಇಂಡಿಯನ್ಸ್. ದಿಸ್ ಆ್ಯಕ್ಟ್ ವಾಸ್ ಅಪ್ಲಿಕಬಲ್ ಬೋತ್ ಟು ದಿ ಇಂಡಿಯನ್ ಪ್ರಿನ್ಸಿಪಾಲಿಟೀಸ್ ಆ್ಯಂಡ್ ಆಲ್ಸೋ ಟು ದಿ ಬ್ರಿಟಿಷ್ ಇಂಡಿಯನ್ ರೀಜನ್ಸ್. ದಿ ಫಾಲೋಯಿಂಗ್ ಆರ್ ದಿ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದಿಸ್ ಆ್ಯಕ್ಟ್. ಈಗ ಇಷ್ಟು ಬರ್ಕೊಳ್ಳಿ, ಆಮೇಲೆ ಇದನ್ನು ನೆಕ್ಸ್ಟ್ ಲೈನಲ್ಲಿ ಬರ್ಕೊಳ್ಳಿ. ಆದರೆ ನಿಮ್ಮಿಷ್ಟ, ನೀವು ಯಾವ ಥರ ಬರ್ಕೊಂಡ್ರು ಓಕೆ. ಈಗ ಏನೇನು ಮೇನ್ ಫೀಚರ್ಸ್ ಇದೆ. ದಿ ಫೆಡರಲ್ ಸಿಸ್ಟಮ್ ಆಫ್ ಇಂಡಿಯನ್ ಪ್ರಿನ್ಸಿಪಾಲಿಟೀಸ್, ಬ್ರಿಟಿಷ್ ಗೌರ್ಮೆಂಟ್ ರೀಜನ್ಸ್ ಆ್ಯಂಡ್ ಡೊಮಿನಿಯನ್ ಸ್ಟೇಟ್ಸ್ ವಾಸ್ ಫಾರ್ಮ್ಡ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವಾಸ್ ಎಸ್ಟಾಬ್ಲಿಷ್ಡ್. ಡಯಾರ್ಕಿ ವಾಸ್ ಎಸ್ಟಾಬ್ಲಿಷ್ಡ್ ಅಟ್ ಸೆಂಟರ್. ಡಯಾರ್ಕಿ ಅಂದರೆ ಇಬ್ಬರು ರೂಲ್ ಮಾಡೋದು ಅಂತ. ಡಯಾರ್ಕಿ ವಾಸ್ ಕ್ಯಾನ್ಸಲ್ಡ್ ಅಟ್ ದಿ ರೀಜನಲ್ ಲೆವೆಲ್ ಆ್ಯಂಡ್ ಅಟಾನಮಿ ವಾಸ್ ಗ್ರಾಂಟೆಡ್. ದಿ ಫೆಡರಲ್ ಕೋರ್ಟ್ ವಾಸ್ ಎಸ್ಟಾಬ್ಲಿಷ್ಡ್. ಸೊ ಇಷ್ಟು ಇದಕ್ಕೆ ಆನ್ಸರ್. ವಾಟ್ ಆರ್ ದಿ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ 1919 ಆ್ಯಕ್ಟ್? ನೋಡಿ, 1919 ಒಂದು ಆ್ಯಕ್ಟ್ ಬರುತ್ತೆ. ಆ ಆ್ಯಕ್ಟ್ನ ಇಂಪಾರ್ಟೆಂಟ್ ಫೀಚರ್ಸ್ ಏನಿದೆ ಸೊ ನೋಡೋಣ. ದಿಸ್ ಆ್ಯಕ್ಟ್ ಫಾರ್ಮುಲೇಟೆಡ್ ದಿ ಬೈಕಾರ್ಮಲ್ ಲೆಜಿಸ್ಲೇಟಿವ್ ಬಾಡಿ. ಲೋವರ್ ಹೌಸ್ ಆ್ಯಂಡ್ ಅಪ್ಪರ್ ಹೌಸ್ ವೇರ್ ಫಾರ್ಮ್ಡ್. Diarchy was allowed at regional governments. A High Commissioner was appointed for India. It promised to improve local self-government. The provincial budget was separated from the central budget. Separate electoral college was extended for Muslims, Sikhs and Anglo-Indians and Europeans. ಸೊ ಇದಿಷ್ಟು 10th ನೋಡ್ಕೊಳ್ಳಿ. ಸೊ ಇಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಯಿತು. ನಿಮಗೆ ಇದೇ ರೀತಿ ಕ್ಲಾಸ್ ವರ್ಕ್ಸ್ ಎಲ್ಲ ನರೇಷನ್ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಅಥವಾ ನಿಮಗೆ ಜಸ್ಟ್ ಒಂದು ಟೆಕ್ಸ್ಟ್ ಕೊಟ್ಟರೆ ಸಾಕು ಅಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ. ಯಾರು ಜನ ಏನು ಒಪಿನಿಯನ್ ಕೊಡ್ತೀರಾ ನೀವೆಲ್ಲ ನೋಡಿಬಿಟ್ಟು ನೆಕ್ಸ್ಟ್ ವಿಡಿಯೋಸ್ ಎಲ್ಲ ಕೂಡ ಅದೇ ರೀತಿ ಮಾಡ್ತೀನಿ. ಸೊ ಇಲ್ಲಿಗೆ ಈ ಲೆಸನ್ ಎಲ್ಲ ಮುಗೀತು, ನೋಟ್ಸ್ ಎಲ್ಲ ಕೂಡ ಬರೆದಿದ್ದೀರಾ. ಇನ್ನೂ ಏನಾದ್ರು ಡೌಟ್ಸ್ ಏನಾದರೂ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಕೂಡ ಮಾಡ್ಬೋದು. ಎಲ್ಲದಕ್ಕೂ ಇಂಪಾರ್ಟೆಂಟಾಗಿ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ, ಆಗ ಚಾನಲ್ ತುಂಬ ಬೆಳೆಯುತ್ತೆ. ಸೊ ನನಗೂ ಕೂಡ ರಿಸೋರ್ಸ್ಗಳು ಸಿಕ್ಕಿದ್ರೆ ನಾನು ಇನ್ನೂ ಹೈ ಕ್ವಾಲಿಟಿ ವಿಡಿಯೋಸ್ನ ಮತ್ತು ಇನ್ನೂ ಬೇಗ ಹೆಚ್ಚು ವಿಡಿಯೋಸ್ನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು.